ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಕಾಮಾತ್ಮನಃ ಸ್ವರ್ಗಪರಾಃ ಜನ್ಮಕರ್ಮಫಲಪ್ರದಾಂ ಕ್ರಿಯಾವಿಶೇಷಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ. ಸ್ವರ್ಗವನ್ನು ಗುರಿಯಾಗಿಟ್ಟುಕೊಂಡು ಆಸೆಗಳಿಂದ ತುಂಬಿದವರಾಗಿ ಅವರೆಸಗುವ ಕರ್ಮಗಳಿಗೆ ಪ್ರತಿಫಲವನ್ನು ಅಪೇಕ್ಷಿಸುತ್ತಾ ಉತ್ತಮ ಜನ್ಮವನ್ನು ಪಡೆಯಲು ನಾನಾ ರೀತಿಯ ಭೋಗಗಳಿಗಾಗಿ ವಿವಿಧ ಕರ್ಮಗಳನ್ನು ಮಾಡುವರು. ಕಾಮ್ಯಕರ್ಮಗಳಲ್ಲಿ ಮನುಷ್ಯರಿಗೆ ಆಸಕ್ತಿ ಹೆಚ್ಚು. ವಿವಿಧ ರೀತಿಯ ಆಚರಣೆಯ ಮೂಲಕ ಸ್ವರ್ಗ ಸುಖ ಪಡೆಯುವುದಕ್ಕಾಗಿ ಸಾಕಷ್ಟು ತನ್ನ ಸಮಯ ಹಾಗೂ ಹಣ ವ್ಯಯ ಮಾಡುತ್ತಾರೆ. ಇಂಥವರು ವಿವಿಧ ರೀತಿಯ ತಂತ್ರ ಉಪಯೋಗಿಸಿ ಮುಂದೆ ಸ್ವರ್ಗದಲ್ಲಿ ಸೋಮರಸಪಾನ ಮಾಡಬಹುದೆಂಬ ಭ್ರಮೆಯಲ್ಲಿ ತೇಲುತ್ತಾರೆ. ಅಲ್ಲಿ ಸಿಗಬಹುದಾದ ಇಂದ್ರಿಯ ಭೋಗಗಳ ಬಗ್ಗೆಯೇ ಚಿಂತಿಸುತ್ತಾ ಇದನ್ನೆಲ್ಲ ವೈಭವೀಕರಿಸಿ ಹೇಳಿ ಹಣದ ವಸೂಲಿಗೆ ನಿಂತಿರುವ ಪಾಖಂಡಿಗಳ ಕೈಗೊಂಬೆಯಾಗುತ್ತಾರೆ. ವಿದ್ಯೆಯನ್ನು ಮಾರಾಟ ಮಾಡಬಾರದು, ಅದರಲ್ಲೂ ಆಧ್ಯಾತ್ಮಿಕ ವಿದ್ಯೆಯನ್ನು ಹಣ ಪಡೆಯುವ ಉದ್ದೇಶದಿಂದ ಖಂಡಿತವಾಗಿ ಬೋಧನೆ ಮಾಡಬಾರದು. ಇಂದು ಸಾಕಷ್ಟು ಜನರು ಅಂತರ್ಜಾಲದ ಮೂಲಕ ಆಧ್ಯಾತ್ಮಿಕ ವಿದ್ಯೆ ಹೇಳಿಕೊಡುವ ನಾಟಕ ಮಾಡಿ ಒಂದೊಂದು ಶ್ಲೋಕ ಅಥವಾ ಪಾಠಕ್ಕೆ ಶುಲ್ಕ ನಿಗದಿ ಮಾಡಿ ಹಣ ಪಡೆಯುವುದು ಕಾಣುತ್ತದೆ. ಶ್ಲೋಕ ಅಥವಾ ಪಾಠಕ್ಕೆ ಹಣ ಪಡೆಯುವುದರ ಜೊತೆಗೆ ಅಲ್ಲಿ ಸೇರಿದ ವ್ಯಕ್ತಿಗಳಿಗೆ ವಿವಿಧ ರೀತಿಯ ಆಮಿಷ ತೋರಿಸಿ ಕಷ್ಟದಲ್ಲಿ ಇರುವವರ ಪೂರ್ಣ ವಿವರ ತಿಳಿದು ಅವರ ಜೀವನ ಪಾವನ ಮಾಡುವ ವಾಗ್ದಾನ ನೀಡಿ ಅವರಿಂದ ಹಣ ಪಡೆದು ವಂಚಿಸುವ ಪಾಖಂಡಿಗಳಿಗೇನೂ ಕಡಿಮೆಯಿಲ್ಲ. ಉಪಹಾರ ಗೃಹದಲ್ಲಿ ಬೆಲೆ ಪಟ್ಟಿ ಪ್ರಕಟಿಸುವಂತೆ ವಿವಿಧ ಆಚರಣೆಗೂ ಬೆಲೆ ಪಟ್ಟಿ ಬಂದಿರುವುದು ವಿಪರ್ಯಾಸವೇ ಸರಿ. ಆಸೆ ಆಕಾಂಕ್ಷೆಗಳಿಂದ ಪ್ರೇರಿತರಾಗಿ ಇಂದ್ರಿಯ ಸುಖಕ್ಕಾಗಿ ಹಣ ವ್ಯಯ ಮಾಡಿ ಸಾಕಷ್ಟು ಕರ್ಮ ಮಾಡುವುದು ಕಾಣುತ್ತದೆ. ಹಲವು ರೀತಿಯ ವಶೀಕರಣದ ತಂತ್ರದ ಬಲೆಗೆ ಬಿದ್ದು ತಮ್ಮ ಜೀವನ ಹೈರಾಣ ಮಾಡಿಕೊಳ್ಳುತ್ತಿರುವವರ ಮೋಸ ಹೋಗಿ ತಮ್ಮೆಲ್ಲ ಸ್ವತ್ತುಗಳನ್ನು ಕಳೆದುಕೊಂಡು ಪ್ರಾಣ ಬಿಟ್ಟವರ ಪಟ್ಟಿಗೇನೂ ಕಡಿಮೆಯಿಲ್ಲ. ದಿನ ಬೆಳಗಾಗುವುದರೊಳಗೆ ಶ್ರೀಮಂತನಾಗುವ ಕನಸು ಹೊತ್ತು ಹಲವು ತಂತ್ರಗಳನ್ನು ಪ್ರಯೋಗ ಮಾಡಿ ಇರುವುದನ್ನು ಕಳೆದುಕೊಳ್ಳುವುದು ಪ್ರತಿದಿನ ನಡೆಯುತ್ತಿರುತ್ತದೆ. ಶ್ರದ್ಧೆ ಹಾಗೂ ಭಕ್ತಿಯಿಂದ ಕರ್ತವ್ಯ ಮಾಡುವುದರ ಬದಲು ಅನಾಯಾಸವಾಗಿ ಪ್ರತಿಫಲ ಪಡೆಯುವ ಆಸೆಯೊಂದಿಗೆ ವಾಮ ಮಾರ್ಗದಿಂದ ಆಸ್ತಿ ಅಂತಸ್ತು ಭೋಗ ಹಾಗೂ ಇಂದು ಮಾಡಿದ ವಿವಿಧ ಆಚರಣೆಗಳಿಂದ ಪುಣ್ಯ ಗಳಿಸಿ ಮುಂದೆ ಸ್ವರ್ಗಲೋಕ ಪಡೆಯಬಹುದೆಂಬ ಮಹದಾಸೆಯೊಂದಿಗೆ ಬೇರೆ ಬೇರೆ ರೀತಿಯ ಕಾಮ್ಯಕರ್ಮ ಅಥವಾ ಆಚರಣೆ ಮಾಡುತ್ತಾರೆ. ಹರಿ ಓಂ.